ಅಷ್ಟರಲ್ಲಿ ವಿಭೀಷಣನ ಪತ್ನಿಯಾದ ಸರಮೆಯು ಒಬ್ಬಿಬ್ಬರು ಪರಿಚಾರಿಕೆಯರೊಂದಿಗೆ ಬಂದು ಸೀತಾದೇವಿಗೆ ನಮಸ್ಕರಿಸಿ, ಅಮ್ಮ, ಶ್ರೀರಾಮನು ದುಷ್ಟ ಸಂಹಾರವನ್ನು ಮಾಡಿ ಪೂರ್ಣ ವಿಜಯಿಯಾದನು. ನೀನು ಸುಖವಾಗಿ ನಿನ್ನ ಪತಿಸನ್ನಿಧಿಯನ್ನು ಸೇರುವ ಕಾಲವು ಸಮೀಪಿಸಿತು. ಶ್ರೀರಾಮನ ಅಪ್ಪಣೆಯಂತೆ ಲಕ್ಷ್ಮಣದೇವನು ಸುಗ್ರೀವನು ನಮ್ಮವರಿಗೆ ಈ ಲಂಕೆಯ ಪಟ್ಟಾಭಿಷೇಕವನ್ನು ಮಾಡಿಸುವುದಕ್ಕಾಗಿ ಅರಮನೆಯತ್ತ ಬಂದಿದ್ದಾರೆ. ಅದೇ ಕುರಿತು ಎಲ್ಲ ಸಿದ್ಧತೆಗಳೂ ನಡೆಯುತ್ತಿವೆ. ರಾಜ್ಯವು ಕ್ಷಣಕಾಲವೂ ಅರಾಜಕವಾಗಿರಬಾರದೆಂದು ಈ ಅವಸರದ ಕಾರ್ಯವಂತೆ. ಪುಣ್ಯಾತ್ಮಳಾದ ಮಂಡೋದರಿ ದೇವಿಯು ತನ್ನರಸನೊಂದಿಗೆ ಜೀವ ಬಿಟ್ಟು ಕೀರ್ತಿಕಾಯಳಾಗಿ ಅಮರಳಾದಳು. ಶ್ರೀರಾಮನೇ ಆ ರಾವಣ ಮಂಡೋದರಿಯರ ಬಾಯಿಗೆ ನೀರೆರೆದು ಅನುಗ್ರಹಿಸಿದನಂತೆ. ಅವರನ್ನು ಒಂದೇ ಚಿತೆಯಲ್ಲಿಟ್ಟು ಸಂಸ್ಕಾರ ಮಾಡಿದರು. ಅನೇಕ ಮಂದಿ ಕಿರಿಯ ರಾಣಿಯರು ಅದೇ ಸೂಡನ್ನೇರಿ ಸಹಗಮನ ಮಾಡಿದರು. ಆ ನೋವು ಮಾಯುವ ಮೊದಲೇ ಶ್ರೀರಾಮನಿಂದ ಪಟ್ಟಾಭಿಷೇಕಕ್ಕೆ ಆಜ್ಞೆಯಾಗಿದೆ. ಅವನ ಅಪ್ಪಣೆಯೆಂದು ಮಾತ್ರ ನಮ್ಮವರು ಅದಕ್ಕೊಪ್ಪಿದರು. ಆದರೂ ನಿನ್ನ ಆಶೀರ್ವಾದವನ್ನು ಬೇಡಿ ಬರಬೇಕೆಂದು ನನಗೆ ಆಜ್ಞೆ ಮಾಡಿದರು. ದೇವಿ, ನೀನು ಶ್ರೀರಾಮನನ್ನು ಸೇರುವ ಮೊದಲೇ ಈ ಅಭಿಷೇಕ ಸಮಾರಂಭವನ್ನು ಮಾಡಬಾರದಿತ್ತು. ನನಗೆ ವ್ಯಥೆಯಾಗುತ್ತದೆ. ಯಾಕೆ ಶ್ರೀರಾಮನು ಹಾಗೆ ಆಜ್ಞೆ ಮಾಡಿರುವನೋ ನಾವು ತಿಳಿಯವು. ಅವನ ಅಪ್ಪಣೆಯಂತೆ ಹೀಗೆ ವರ್ತಿಸುವ ನಮ್ಮನ್ನು ತಾಯಿ ಮನ್ನಿಸಿ ಅನುಗ್ರಹಿಸು ಎಂದು ಪ್ರಾರ್ಥಿಸಿಕೊಂಡಳು. ಜಾನಕಿಯು, ಸರಮೆ, ಹೇಗೋ ಆಗಬೇಕೋ ಹಾಗೆಯೇ ಶ್ರೀರಾಮನು ಅಪ್ಪಣೆ ಮಾಡಿರುವನಲ್ಲದೆ ಅನ್ಯಥಾ ಮಾಡತಕ್ಕವನೇ ಅಲ್ಲ. ರಾವಣನನ್ನು ಕೊಲ್ಲುವ ಮೊದಲೇ ಹೆಚ್ಚೇಕೆ, ಸಮುದ್ರವನ್ನು ದಾಟುವ ಮೊದಲೇ ವಿಭೀಷಣನು ಶರಣು ಹೊಂದಿದ್ದ ಮುಹೂರ್ತದಲ್ಲಿಯೇ ವಾಗ್ದಾನ ರೂಪದಲ್ಲಿ ಈ ಪಟ್ಟಾಭಿಷೇಕವಾಗಿದೆಯಂತೆ. ಆಡಿದ ಮಾತನ್ನು ನಡೆಸುವುದೇ ಶ್ರೀರಾಮನ ಪದ್ಧತಿಯಾಗಿದೆ. ಆದುದರಿಂದಲೇ ಈ ಕಾರ್ಯಕ್ಕೆ ಮೊದಲು ಆಜ್ಞೆಯಾದುದು. ನನಗೂ ಅದು ಪೂರ್ಣ ಸಂತೋಷಕ್ಕೆ ಕಾರಣವು. ನನ್ನ ಬಿಡುಗಡೆಯನ್ನೇ ಚಿಂತಿಸಿ ಯಥಾಸಾಧ್ಯವಾಗಿ ಆ ಕುರಿತು ದುಡಿಯುತ್ತಿದ್ದ ನಿಮ್ಮೆಲ್ಲರ ಸಂತಸವನ್ನು ಕಂಡೇ ನಾನು ಸುಖಪಡಬೇಕು. ಅದೇ ವಿಹಿತವಾದುದು. ಅದರಲ್ಲಡಕವಾಗಿರುವ ಘನವಾದ ತತ್ವವನ್ನೇ ಜೀವನ ಧರ್ಮವೆಂದು ಪರಿಗಣಿಸಿ ಶ್ರೀರಾಮನು ಪಾಲಿಸತಕ್ಕವನು. ಅವನ ಕೈ ಹಿಡಿದ ನನಗೆ ನಾನು ಯಾವ ಸ್ಥಿತಿಯಲ್ಲೇ ಇದ್ದರೂ ಅದೇ ಧರ್ಮವಾಗಿದೆ. ಲಂಕೆಯ ಧರ್ಮಸಿಂಹಾಸನದಲ್ಲಿ ಅಭಿಷಿಕ್ತರಾಗುವ ರಾಜರಾಣಿಯರಿಗೆ ಶುಭವಾಗಲಿ. ಮತ್ತದರಿಂದಲೇ ಜಗತ್ತು ಕ್ಷೇಮವನ್ನು ಪಡೆಯಲಿ ಎಂದು ಬಿಳಿಯ ಹೂವೊಂದನ್ನು ತೆಗೆದು ಅವಳ ತುರುವಿನಲ್ಲಿಟ್ಟು ಹರಸಿದಳು. ಸರಮೆಯು ಮತ್ತೊಮ್ಮೆ ಸೀತೆಗೆ ನಮಸ್ಕರಿಸಿ ಅರಮನೆಯತ್ತ ಹೊರಟು ಹೋದಳು. ಅನೇಕ ಮಂದಿ ನಾಗರಿಕರು ಅರಮನೆಯ ಮುಂಭಾಗದಲ್ಲಿ ನೆರೆದಿದ್ದರು. ವಿಭೀಷಣನ ಅಪೇಕ್ಷೆಯಂತೆ ಯಾವ ಅಲಂಕಾರ ವೈಭವಗಳನ್ನೂ ಪಟ್ಟಣದಲ್ಲಿ ಮಾಡಿರಲಿಲ್ಲ. ಪಟ್ಟಾಭಿಷೇಕವು ಮಹತ್ವಪೂರ್ಣ ಸಮಾರಂಭವೇ ಆಗಿರುವುದಾದರೂ ದಶಮುಖನ ಪತನವು, ಮಹಾಯುದ್ಧದಲ್ಲಿ ಪ್ರಾಣವನ್ನು ಅರ್ಪಿಸಿದ ಬಂಧುಗಳ ಮರಣ ದುಃಖವು ಮುಖ್ಯವಾಗಿ ಮಂಡೋದರಿಯ ದುರಂತದ ಕುರಿತಾದ ಚಿಂತೆಯು ಜತೆಯಾಗಿ ಎಲ್ಲರ ಮನಸ್ಸನ್ನು ಕದಡಿದ್ದಿತು. ಕೂಡಲೇ ಪಟ್ಟಾಭಿಷೇಕವಾಗಲೆಂಬ ಶ್ರೀರಾಮನ ಅಪ್ಪಣೆಯನ್ನು ಪಾಲಿಸುವುದಕ್ಕಾಗಿ ಮಾತ್ರ ಆ ಕೆಲಸದಲ್ಲಿ ಅವರೆಲ್ಲರೂ ನಿರತರಾಗಿದ್ದರು. ಆದುದರಿಂದ ಯಾವ ಶೃಂಗಾರ ವಿಶೇಷಗಳೂ ಇರಲಿಲ್ಲ. ಪದ್ಧತಿಗೆ ಲೋಪವಾರದೆಂಬ ಒಂದಿಷ್ಟು ಶುಭ ಸೂಚನೆಗಳಾದ ತೋರಣಗಳನ್ನು ಮಾತ್ರ ಕಟ್ಟಿದರು. ಗದ್ದಲದ ವಾದ್ಯವೂ ಇರಲಿಲ್ಲ. ನಿಯತವಾದ ಮಂತ್ರಘೋಷವೂ ಮಾತ್ರ ಕೇಳಿಬರುತ್ತಿತ್ತು. ರಣಭೂಮಿ ಎಲ್ಲವನ್ನೂ ಸ್ವಚ್ಛ ಮಾಡಿಸಿ ಆ ರಾತ್ರಿಯ ಉದಯವಾಗುವ ಮೊದಲು ವ್ಯವಸ್ಥೆ ಮಾಡಿದುದರಿಂದ ನಡೆದು ಹೋದ ಬೀಭತ್ಸ ದುರಂತಗಳೆಲ್ಲವೂ ಮಾನಸಿಕವಾಗಿ ಮಾತ್ರ ಉಳಿದಿದ್ದವು. ಹಾಗಾಗಿ ಯಾರ ಮುಖದಲ್ಲಿಯೂ ವಿಶೇಷವಾದ ಉತ್ಸಾಹದ ಕಳೆ ಇರಲಿಲ್ಲ. ಮಾತ್ರವಲ್ಲ, ದುಃಖ ಸೂಚಕವಾದ ಮ್ಲಾನತೆಯೇ ತುಂಬಿದ್ದಿತ್ತು. ಅಳಿದುಳಿದ ಲಂಕೆಯ ವೀರ ಭಟರನ್ನೆಲ್ಲ ಒಂದುಗೂಡಿಸಿ ಸೈನ್ಯ ರಚನೆಯನ್ನು ಮಾಡಲಾಗಿತ್ತು. ಹಾಗೆಯೇ ಗಜ, ರಥ, ತುಕಡೆಗಳನ್ನು ಸೇರಿಸಿ ಸಂಖ್ಯೆಯಲ್ಲಿ ಕಡಿಮೆಯಾಗಿದ್ದರೂ ಚತುರಂಗ ಸೈನ್ಯವು ಯಾವ ಲೋಪದೋಷವೂ ಇಲ್ಲದೆ ನೆರಯಿಸಲ್ಪಟ್ಟಿತ್ತು. ಅತಿ ಅವಶ್ಯವಾಗಿ ಬೇಕಾದ ಮಂತ್ರಿಗಳನ್ನು, ಅಧಿಕಾರಿಗಳನ್ನು ಸೂಚಿಸಿ ಪೂರ್ವಭಾವಿಯಾದ ವ್ಯವಸ್ಥೆಯನ್ನು ಪೂರೈಸಿ ಪಟ್ಟಾಭಿಷೇಕದ ಕಾರ್ಯವನ್ನು ತೊಡಗಲು ವ್ಯವಸ್ಥೆಯಾಯಿತು. ಪುರಜನರು, ಪರಿಜನರು, ಆಪ್ತಾನುಚರರು, ಪ್ರತಿಷ್ಠರು ಒಟ್ಟಾಗಿ ಓಲಗ ಶಾಲೆಯಲ್ಲಿ ಸಭೆಯು ನೆರಯಿಸಲ್ಪಟ್ಟಿತು. ಅಂತೆಯೇ ಕ್ರಮದಂತೆ ಲಂಕೆಯ ಸಿಂಹಾಸನದ ಮೇಲೆ ಧರ್ಮಜ್ಞನೂ ಧರ್ಮಾನುಯಾಯಿಯೂ ಆದ ವಿಭೀಷಣನು
ಸ್ವರ್ಣ ಲಂಕೆಯ ಅರಸನಾಗಿ ಅಭಿಷೇಕಿಸಲ್ಪಟ್ಟನು. ರಕ್ಕಸರು ತಮ್ಮ ಹೊಸ ರಾಜರಾಣಿಯರನ್ನು ಗೌರವಿಸಿ ಆದರವನ್ನು ಬೀರಿದರು. ಅಂತೆಯೇ ಶ್ರೀರಾಮನ ಶರಣನಾದ ವಿಭೀಷಣನು ಲಂಕಾ ರಾಜ್ಯದ ರಾಜಪಟ್ಟವನ್ನು ಪಡೆದು ದಾನವೇಂದ್ರನೆಂದು ಹೊಗಳಿಸಿಕೊಂಡನು. ಎಲ್ಲ ಕಾರ್ಯಗಳು ಯಥಾವತ್ತವಾಗಿ ತೀರುವವರೆಗೆ ಲಕ್ಷ್ಮಣನು ಸುಗ್ರೀವನು ಅಲ್ಲಿದ್ದು ವಿಭೀಷಣನಿಗೆ ಅಭಿನಂದನೆಯನ್ನು ಅರ್ಪಿಸಿ ಶ್ರೀರಾಮನ ಸನ್ನಿಧಿಗೆ ನಡೆದು ಎಲ್ಲ ಕಾರ್ಯದ ವಿವರವನ್ನು ಕೂಲಂಕುಷವಾಗಿ ಭಿನ್ನವಿಸಿಕೊಂಡರು. ಶ್ರೀರಾಮನು ತಾನು ಕೃತಕೃತ್ಯನಾದನೆಂದು ಒಂದು ರೀತಿಯ ಸಮಾಧಾನಪಟ್ಟನು. ವಿ ಎನ್ ಭಾಗವತ್ ಬರಬಳ್ಳಿ.